ಇಲ್ಲೇ ಫ್ರೆಂಡ್ಸ್ ಬರೋಕ್ಕೆ ಭಯ ಆಗೋದು ನೋಡಿ. ಮಾಮೂಲಿ ಇದು ಕೊಟ್ಟವ್ರಲ್ವಾ ಮೆಟ್ಲು ಕಟ್ಟಕ್ಕೆ, ಬಿದ್ದುಬಿಟ್ರೆ ಅಂತ ಭಯ ನನಗೆ. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಸೊ ಫ್ಯಾಮ್, ಇದು ಬಂದು ಫ್ರೈಡೇ ಅಂದರೆ ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಇವತ್ತು 11 ಗಂಟೆ ಮಾರ್ನಿಂಗ್ ಆಫ್ಟರ್ನೂನ್ ಮಧ್ಯದಲ್ಲಿದೆ ಅಂತ ಹೇಳ್ಬೋದು. ಇವಾಗ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಕೆಲಸ ಎಲ್ಲ ಮುಗಿಸಿಲ್ಲ, ಏನೂ ಫ್ರೈಡೇ ವಾರನೂ ಮಾಡಿಲ್ಲ. ನೆನೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದ ಕಾರಣ ನನಗೆ ಏನಕ್ಕೋ ಕಾಲು ತುಂಬ ಅಂದರೆ ತುಂಬಾ ಪೇನ್ ಆಗ್ತಾಯಿತ್ತು. ಹಂಗಾಗಿ ಮಾರ್ನಿಂಗ್ ನಾನು 7:30 ಈ ಥರ ಎದ್ದು ಆ್ಯಸ್ ಯೂಶುವಲ್ ಇದ್ದಿದ್ದೆ. ಕಾಫಿ ಎಲ್ಲ ಮಾಡಿಕೊಟ್ಟು ನನ್ನ ಮಗನ ಕ್ರಿಕೆಟಿಂದ ಕರ್ಕೊಂಡು ಬಂದು ತಿಂಡಿ ರೆಡಿ ಮಾಡಿ ನನ್ನ ಮಗನಿಗೆ ಕೊಟ್ಟು ಬಾಕ್ಸ್ ರೆಡಿ ಮಾಡಿ ಅವನನ್ನು ಕಳಿಸು ಅಷ್ಟರಲ್ಲಿ ಟೈಮ್ ಆಯಿತು. ಇನ್ನು ಕೆಲಸದವ್ರು ಬಂದು ಅವರು ತಿಂಡಿ ತಿನ್ಕೊಂಡು ಹೋಗಿ ಇವಾಗ ಅಡುಗೆಗೆ ರೆಡಿ ಮಾಡಬೇಕು. ಇನ್ನು ಮಧ್ಯಾಹ್ನದ ಊಟಕ್ಕೆ ಟೈಮ್ ಆಯ್ತಲ್ಲ, ಹಂಗಾಗಿ ನೋಡಿ ಎಲ್ಲ ಕಿಚನೆಲ್ಲ ಹೆಂಗೆ ಹರಡ್ಕೊಂಡಿದ್ದೀನಿ ಅಂತ ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡಿ ನಾನು ಇವತ್ತು ಶುಕ್ರವಾರನ ಹಂಗಾಗಿ ಸಂಜೆಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಒಟ್ಟಿಗೆ ಅವ್ರಿಗೆ ಊಟಕ್ಕೆಲ್ಲ ಕೊಟ್ಬಿಟ್ಟು ಅದಾದಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ. ಆ್ಯಂಡ್ ಹೊರಗಡೆ ಕೂಡ ಹೋಗಬೇಕು. ಹೊರಗಡೆ ಅಂದರೆ ಸ್ವಲ್ಪ ಲಾಂಗ್ ಹೋಗಬೇಕು. ನೈಟ್ ಹೊರಡ್ತೀನಿ. ಎಲ್ಲಿಗೆ ಹೋಗ್ತೀನಿ ಅಂತ ನಾನು ನಿಮಗೆ ಹೊರಡ್ಬೇಕಾದ್ರೇ ತಿಳಿಸ್ತೀನಿ. ಸಿಂಕ್ ತುಂಬ ಪಾತ್ರೆ ಇದೆ ಆ್ಯಂಡ್ ಶೆಲ್ಫ್ಗಳ ಮೇಲೂ ಫುಲ್ ಪಾತ್ರೆ ಇದೆ. ಅದನ್ನೆಲ್ಲ ಸಿಂಕ್ಗೆ ಹಾಕಿ ತೊಳಿಬೇಕು. ಈಗ ಮೊದಲಿಗೆ ಟೀ ಇಡ್ತಾಯಿದ್ದೀನಿ, ಟೈಮ್ ಆಯಿತು ಕೆಲಸದವ್ರಿಗೆ ಟೀ ಕೊಡೋಕ್ಕೆ, ಹಂಗಾಗಿ ಟೀ ಇಡ್ತಾಯಿದ್ದೀನಿ. ಟೀ ಇಟ್ಬಿಟ್ಟು ಕೆಲಸದವ್ರಿಗೆ ಕೊಟ್ಬಿಟ್ಟು ಬಂದುಬಿಟ್ಟು ಅಡುಗೆ ರೆಡಿ ಮಾಡಬೇಕು. ಎಲ್ಲ ಅರ್ಧಂಬರ್ಧ ಕೆಲಸ ಮಾಡಿಟ್ಟಿದ್ದೀನಿ. ಏನು ಗೊತ್ತಾ, ಅಲ್ಲಿ ಅಡುಗೆ ಎಲ್ಲ ತೆಗೆದಿಟ್ಟಿದ್ದೀನ. ಟೀಗೆ ಟೈಮ್ ಆಯಿತು ಅಂತೇಳಿ ಟೀ ಮಾಡೋಣ ಅಂತ ಹೇಳಿ ಬಂದೆ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ತೊಗರಿಕಾಯಿ ನಮ್ಮ ಗಿಡದ್ದೇನೆ ಕುಯ್ಕೊಂಡಿರೋದು ಸ್ವಲ್ಪ ಹಿಡ್ದಿದ್ದೀನಿ. ಇನ್ನೂ ಅಷ್ಟು ಹಿಡಿಬೇಕು ತೊಗರಿಕಾಯಿನ. ಆ್ಯಂಡ್ ನೆನೆ ಅಪ್ಪ ಅಮ್ಮ ಬಂದಿದ್ದಾರಲ್ಲ, ಅವರು ಅವರೆಕಾಯಿನ ತೊಗೊಂಡು ಬಂದಿದ್ದರು. ಅದನ್ನು ಕೂಡ ಸ್ವಲ್ಪ ಹಿಡ್ದೈತೆ. ನೆನೆಯಕ್ಕೆ ಹಾಕ್ಬಿಡೋಣ ಅಂತ. ಅದನ್ನೇನು ಸಾಂಬಾರಿಗೆ ಮಾಡಲ್ಲ, ನೆನೆಯಕ್ಕೆ ಹಾಕ್ಬಿಟ್ಟು ಚಿತ್ಕಿಸ್ಕೊಂಡ್ರೆ ಆಯಿತು ಅಂತ ಹೇಳಿ ಸ್ವಲ್ಪನೇ ಹಿಡ್ದಿರೋದು. ಆದರೆ ಇವಾಗ ಹಿಡಿತೀನಿ, ಇಲ್ಲ ಅಂತಂದರೆ ಎತ್ತಿಡ್ತೀನಿ. ಇನ್ನು ಸಂಜೆಗೂ ಆಗೋಲ್ಲ, ಹೇಳಿದ್ನೆಲ್ಲ ಹೊರಗಡೆ ಲಾಂಗ್ ಹೋಗಬೇಕು ಅಂತ ಹೇಳಿ ನೈಟು ಆಗೋಲ್ಲ. ಆದರೆ ಇವಾಗ ಹಿಡಿತೀನಿ, ಇಲ್ಲ ಅಂತ ಅಂದರೆ ಬರೋದು ನಾಳೆ ನೈಟು, ಇಲ್ಲ ಅಂದರೆ ನಾಡಿದ್ದೆ ಮಂಡೇನೇ ಆಗುತ್ತೆ ಅಂತ ಅನ್ಕೋತೀನಿ. ನೋಡೋಣ. ಸದ್ಯಕ್ಕೆ ಇವಾಗ ತೊಗರಿಕಾಯಿ ಹಿಡಿಬೇಕು. ತೊಗರಿಕಾಯಿ ಹಿಡಿದು ಸಾಂಬಾರು ಮಾಡಬೇಕು. ತೊಗರಿಕಾಳು ಮತ್ತು ಬೀನ್ಸ್ನ ತೆಗೆದಿಟ್ಟಿದ್ದೀನಿ. ತೊಗರಿಕಾಳು ಬೀನ್ಸು ಹಾಕಿ ಸಾಂಬಾರು ಮಾಡೋಣ ಅಂತ ಹೇಳಿ ಈಗ ಅವ್ರಿಗೆ ಟೀ ಕೊಟ್ಬಿಟ್ಟು ಬಂದು ತೊಗರಿಕಾಯಿ ಹಿಡಿದು ಅಡುಗೆ ಕೆಲಸನ ಮಾಡಬೇಕು ಫ್ರೆಂಡ್ಸ್. ಅಪ್ಪ ದೇವ, ಈ ಕೆಲಸ ಮುಗಿಯೋಷ್ಟರಲ್ಲಿ ನಾನೊಂದು ಗತಿಗೆ ಬರ್ತೀನಿ ಅನ್ನೋದಂತೂ ಪಕ್ಕ. ಈ ರೀತಿಯಲ್ಲಿ ಇವತ್ತಿನ ಒಂದು ಫ್ರೈಡೇ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಯಿತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆಯಿತಾ. ಚಲೋ ಬಿಡ್ತಿತ್ತು ಇನ್ನೊಂದು ನಿಮಿಷ. ಇವಾಗ ಟೀ ಎಲ್ಲ ಫ್ಲಾಸ್ಕಿಗೆ ಹಾಕ್ಕೊಂಡು ಮನೆ ಹತ್ರ ಹೋಗ್ತೀನಿ. ಮನೆ ಕೆಲಸ ಇಲ್ಲಿ ತನಕ ಬಂದಿದೆ ಅಂತ ತೋರಿಸ್ತೀನಿ. ಹಾಗೆ ನಾನಿವಾಗ ಟೀ ತೊಗೊಂಡು ಬಂದೆ. ಸೀರಿಯಸ್ಸಾಗಿ ಹೇಳಬೇಕು ಅಂತ ಅಂದರೆ ನಾನು ಕೂಡ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಮನೆ ಕೆಲಸ ಎಷ್ಟಕ್ಕೆ ಬಂದಿದೆ ಅಂತ ತೋರ್ಸೋಕ್ಕೆ ಬಂದೆ. ಅದೇ ಲಾಸ್ಟ್ ಆಯ್ತಾ ಬಂದಿರೋದು. ಮನೆ ಕಡೆ ಬಂದೇ ಇಲ್ಲ ನಾನು. ಅದು 2-3 ಫ್ಲೋರ್ಸ್ ಹತ್ಕೊಂಡು ಹೋಗ್ಬೇಕಲ್ವ, ಸೊ ಆಗಲ್ಲ ಅಂತ ಹೇಳಿ ಬರೋಕ್ಕೆ ಆಗಿರಲಿಲ್ಲ. ಇವಾಗ ಬಂದಿದ್ದೀನಿ. ಒಂದು ರೌಂಡ್ ಹೋಗ್ತೀನಿ, ಹೋಗಿ ನೋಡ್ಕೊಂಡು ಬರ್ತೀನಿ. 15 ದಿನ ನೀವಿಬ್ಬರು ಬಿಟ್ಕೊತೀರಾ? ಮೇಕ್ ಕೊಟ್ಟು ಬರ್ತೀನಿ. ನಾನು ಒಯ್ತಿದ್ದೆ. ಹ್ಞೂ, ಕಳ್ಸೋದಿದ್ರೆ ಕಳಿಸಿ, ನನ್ನ ಪಡಗೆ ನಾನು ಒಯ್ತೀನಿ ನಡ್ಕೊಂಡು. ತಗೊಳ್ಳಿ, ನೀವಿಬ್ಬರು ಬಿಟ್ಕೊಬಿಟ್ಟು ಗಾಡಿನಲ್ಲಿ ಕಳಿಸಿ. ಅವರು ಟ್ರಾಲಿ ಬ್ಯಾಗಿನ ಶಿಫ್ಟಿಂಗ್ ಟ್ರಾಲಿ ಗಾಡಿನಲ್ಲೇ ಹಾಕ್ಕೊಂಡು ಹಾಕ್ಕೊಳ್ಳಿ. ನಾವು ಹೋಗುಮ, ಹೆಂಗೆ ಬಂದಿದೆ ಅಂತ ನೋಡ್ಕೊಂಡು ಬರುಮ. ಹಾಗೆ ಹೇಳಿದಂಗೆ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಏನು ತೋರಿಸಿದ್ನಲ್ಲ, ಮನೆ ಇಷ್ಟಕ್ಕೆ ಬಂದಿದೆ ಅಂತ ತೋರಿಸ್ತೀನಿ ಅಂತ ಹೇಳಿ, ಅವತ್ತೇ ಲಾಸ್ಟು ನಾನು ಬಂದಿರೋದು ಕೂಡ. ಮನೆ ಹತ್ರನೇ ನನಗೆ ಎಷ್ಟು ಕಾಣಿಸುತ್ತೆ. ಇಲ್ಲೆಲ್ಲ ಓಡಾಡೋದಕ್ಕೂ ಭಯ. ಏನೇನೋ ನಿಲ್ಲಿಸ್ಬಿಟ್ಟವ್ರೆ. ಮೆಟ್ಲು ಮಾಡಿ ಮೇಲ್ಗಡೆ ಇನ್ನೊಂದು ಸ್ಟೆಪ್ಪಿಗೆ ಮೆಟ್ಲು ಮಾಡೈತಲ್ಲ, ಹಾಗೆ ನೋಡಿಲಿ ಸುತ್ತ ನಿಲ್ಲಿಸ್ಬಿಟ್ಟವ್ರೆ.
ಮೆಟ್ಲು ಬಂದೈತಲ್ಲ, ಕಾಣಿಸ್ತೈತ? ಮನೆ ಹತ್ರ ಎಷ್ಟು ಕಾಣಿಸುತ್ತೆ ಅಷ್ಟು ನೋಡ್ಕೊಳ್ಳೋದು, ಸುಮ್ಮನಾಗೋದು ಮಾಡ್ತಿದ್ದೆ. ಎಷ್ಟಕ್ಕೆ ಬಂದಿದೆ ಅಂದರೆ ಸಜ್ಜೆ ಎಲ್ಲ ಆಗಿದೆ. ತಿಂಡಿ ಆಯಿತು ಕಣ್ಣಣ್ಣ, ನಿಮ್ದಾಯ್ತಾ? ನೀವಿಬ್ಬರೇನ ಇವತ್ತು? 5 ಸೀಟ್ ಇದ್ದೀರಾ? 4 ಅಂದರು ಅವರು. ನಾನು ಇರಲಿ ಅಂತ ಎಕ್ಸ್ಟ್ರಾ 1 ಗ್ಲಾಸ್ ತಗೊಬಂದೆ. ನೀರು ತುಂಬ್ಕೊಬಿಟ್ಟೈತೆ. ಹಾಂ, ಯಾಕೆ ಈ ನೀರು ಚೆನ್ನಾಗಿ ಕುಡಿಸಿದ್ರೆ ಒಳ್ಳೆ ತಾನೆ. ನಿಮ್ಗೆ ಓಡಾಡೋಕೆ ಒಂಚೂರು ಹಿಂಸೆ ಆಯ್ತದೆ. ನಮ್ಮ ಸೇಫ್ಟಿನೂ ನೋಡ್ಕೋಬೇಕು ತಾನೇ ನಾವು. ಇನ್ನೇ ಬಿಸಿಲಿದ್ದಿದ್ರೆ ಎಷ್ಟೊತ್ತು ಕೊಂಡ್ಕೊಯ್ತಿರ್ಲಿಲ್ವೇ? ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಹೆಂಗೆ ಬಂದಿದೆ ಆ್ಯಂಡ್ ಎಷ್ಟು ಬಂದಿದೆ ಅಂತ. ಇದೇ ಕ್ಯಾಪ್ ಬಿಟ್ಟಿರೋದು ನೋಡ್ತಿದ್ದೀರಲ್ಲ, ಸಜ್ಜೆ ಆಗಿದೆ. ರೂಮು, ಸ್ನಾನದ ಮನೆ, ಕೆಳಗಡೆ ಮನೆಗಳಿಗೆಲ್ಲ ಸಜ್ಜ ಕೊಡಿಸಿದ್ದೀವಿ. ಆದರೆ ಇದಕ್ಕೆ ಕೊಡ್ಸೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ಕೆಳಗಡೆ ಮನೆ ಅಂದರೆ ಬಾಡಿಗೆಗೆ, ಅದರಲ್ಲೂ ಬ್ಯಾಚುಲರ್ಸ್ಗಳೇ ಜಾಸ್ತಿ ನಮ್ಮ ಮನೆಯಲ್ಲಿ ಇರೋದ್ರಿಂದ ಸಿಕ್ಕಾಪಟ್ಟೆ ವೇಸ್ಟೇಜ್ ಎಲ್ಲ ತಂದು, ಅಂದರೆ ವೇಸ್ಟೇಜು ಅಂದರೆ ಅವು ಅವಶ್ಯಕತೆ ಇರೋಂಥ ವೇಸ್ಟೇಜ್ಗಳು ಇಟ್ಕೊಂಡ್ರೆ ಪರವಾಗಿಲ್ಲ. ಈ ಬೇಡದೇ ಇರೋ ಶೂಸು, ಅಲ್ಲಿ ಸ್ವಲ್ಪ ಸೌಂಡ್ ಕೇಳುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಬೇಡದೇ ಇರೋ ಶೂಸು, ಬಾಟಲ್ಸು ಇದನ್ನೆಲ್ಲ ತುಂಬ್ಕೋತಾರಂತೆ ಕೆಳಗಡೆ. ಹಂಗಾಗಿ ಇಲ್ಲಿ ಸ್ನಾನದ ಮನೆಗೆ ಕೊಡಿಸೋದೇ ಬೇಡ ಅಂತ, ಕಿಚನ್ಗೆ ಮತ್ತು ರೂಮ್ಗೆ ಸಾಕು ಅಂತ ಹೇಳಿ ಸಜ್ಜನ ಕೊಡಿಸಿರೋದು. ಆ್ಯಂಡ್ ಇದು ಬ್ಯಾಕು ಹಿಂದೆಗಡೆ ಬರುತ್ತೆ. ಸುತ್ತ ನಾವು ಏನಪ್ಪ ಅಂದರೆ ಬೇರೆಯವ್ರ ಥರ ಜಾಗನ ಸ್ಪೇಸ್ ಕೊಡ್ದೇ ಫುಲ್ಲು ಕಂಪ್ಲೀಟಾಗಿ ಗೋಡೆನೇ ಏಳಿಸಿ ಮನೆನ ಕಟ್ಟಿಸ್ತಾ ಇಲ್ಲ. ಸುತ್ತ ನಮಗೆ ಇದಕ್ಕೇ ಸಿಕ್ಕಾಪಟ್ಟೆ ಜಾಗ ವೇಸ್ಟ್ ಆಗೈತೆ ಅಂತ ಹೇಳ್ಬೋದು. ಮುಂದೆಗಡೆ ಎಷ್ಟು ಕೊಟ್ಟಿದ್ದೀವೋ ಅದನ್ನೇ ಹಿಂದೆಗಡೆನೂ ಕೂಡ, ಅಂದರೆ ಒಂದು ರೌಂಡ್ ಪೂರ್ತಿ ನಾವು ಇದೇ ರೀತಿ ಸ್ಪೇಸ್ನ ಕೊಟ್ಟು ಗೋಡೆನ ನೋಡಿ, ಗೋಡೆನ ಈ ರೀತಿ ಏಳಿಸಿರೋವಂಥದ್ದು. ಕೆಳಗಡೆ ನೋಡಿದ್ರೆ ತಲೆ ಸುತ್ತೈತಿ ಫ್ರೆಂಡ್ಸ್. ಇದು ನಾವಿರುವಂತಹ ಒಂದು ಜಾಗ. ಇನ್ನು ಮೇಲ್ಗಡೆ ಫ್ಲೋರ್ಗೆ ಮೆಟ್ಲೆಲ್ಲ ಆದಮೇಲೆ ಅಲ್ಲಿಂದ ತೋರಿಸಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಬನ್ನಿ ಹೋಗುಮ. ಇದು ಎಂಟ್ರೆನ್ಸ್. ಇದು ಸೇಮ್, ಎಲ್ಲನೂ ಹೋಗಿ ತೋರಿಸೋದೇನು ಬೇಡ, ಎಲ್ಲ ಸೇಮ್ ಇದೇ ಥರ ಇರೋದು. ಕಿಚನ್, ರೂಮ್, ವಾಶ್ರೂಮ್ ಆ್ಯಂಡ್ ಹಾಲ್. ಸ್ಟಾಪ್ ಆಯಿತು. ನೀರು ಚೆನ್ನಾಗಿ ಹೊಡೆದ್ಬಿಟ್ಟವ್ರೆ. ಇದೇನೇ ಹೇಳ್ತಾವ್ರೆ ಅಣ್ಣವರು, ಬೋರ್ ಐತೆ ಅಂದ್ಬಿಟ್ಟು, ಪೈಪ್ ಐತೆ ಅಂದ್ಬಿಟ್ಟು ಚೆನ್ನಾಗಿ ಕುಡಿಸ್ಬಿಡ್ತೀರಿ, ನಮ್ಗೆ ಓಡಾಡಿದ್ರೆ ಗಾಯ ಆಗಲ್ವಂತ. ನಾನು ಬೇರೆ ಸಾಕ್ಸ್ ಎಲ್ಲ ಹಾಕೊಬಂದಿದ್ದೀನಿ, ತಾವಾಗಿಬಿಟ್ರೆ ಅಂತ ಮೆತ್ತಗೆ ಓಡಾಡ್ತಾಯಿದ್ದೀನಿ. ಇದೊಂದು ಕಂಪ್ಲೀಟ್ ಆಗಬೇಕಷ್ಟೆ. ಇದೊಂದನ್ನು ಬ್ಯಾಲೆನ್ಸ್ ಉಳಿಸ್ಕೊಂಡವ್ರೆ. ಇದು ಕಿಚನ್ಗೆ ಅರ್ಧ ಬಂದೈತೆ ಆ್ಯಂಡ್ ರೂಮ್ ಆಗೈತೆ, ವಾಶ್ರೂಮ್ ಆಗೈತೆ. ಇನ್ನು ಹಾಲಿಗೆ ಒಂದು ಗೋಡೆ ಬರಬೇಕು. ಇಲ್ಲಿ ಸ್ವಲ್ಪ ಸಾಮಾನುಗಳೆಲ್ಲ ಸ್ಟಾಕ್ ಇಟ್ಕೋತಾ ಇರೋದ್ರಿಂದ ಇಷ್ಟು ಸ್ಪೇಸ್ನ ಹಂಗೆ ಬಿಟ್ಕೊಂಡವ್ರೆ. ಹೋಗಿ ಎಲ್ಲನೂ ಸಪ್ರೇಟ್ ಏನು ತೋರಿಸೋದು ಬೇಡ, ಎಲ್ಲ ಒಂದೇ ಥರ ಇರೋದು. ಬಟ್ ನಾನು ತುಂಬ ದಿನ ಹೇಳಿದ್ನಲ್ಲ ನಿಮಗೆ, ಲಾಸ್ಟ್ ವೀಡಿಯೋದಲ್ಲಿ ಏನು ತೋರಿಸಿದ್ದೆ ಆವಾಗಲೇ ನಾನು ಬಂದಿರೋದ್ರಿಂದ ನಾನೇ ಒಂದು ರೌಂಡ್ ನೋಡ್ಕೋಗೋಣ ಅಂತ ಬಂದೆ. ಹೆಂಗೆ ನಡೀತೈತಣ್ಣ ಕೆಲಸ? ಚೆನ್ನಾಗಿ ನಡೀತೈತಾ? ನಿಮ್ಗೆ ಹೆಲ್ಪ್ ಆಗಲಿ ಅಂತ ಪಾಪ ನೋಡಿ
ಎಷ್ಟು ಕೇರ್ ಆ್ಯಂಡ್ ಕನ್ಸರ್ನು ನಮ್ಮ ಮನೆಯವ್ರಿಗೆ ನಿಮ್ಗಳ ಮೇಲೂ ಜಾಸ್ತಿ ರಿಸ್ಕ್ ತಗೋತಾರೆ ಪಾಪ ಆಗಲ್ಲ ಅಂತ. ಟ್ಯಾಂಕ್ ಖರ್ಚಾಲಿ ದುಡ್ಡು ಬೆಲೆ ಕೊಡಿಕ್ಲಾರ ಜನಗಳು ಬೆಲೆ ಕೊಡ್ತಾನ ಇಂಥದ್ದು ಬೇಕು ಅಂತಾರೆ ಆ ಗಡ್ಡೆ ತಂದು ಕೊಡ್ತಾರ ಮನೆಯವನರು. ಅದೇನೇ ಅಲ್ವೇಣ ಬೇಕಾಗಿರೋದು. ಇವಾಗ ನೀವ್ ಹಿಂಗೊಂದು ಮಾತಂತೀರಿ, ಒಳ್ಳೆ ಮಾತನ್ನ ಅದನ್ನ ಕೇಳಿಸ್ಕೊಳ್ಳೋದೇ ತಾನೇ ಬೇಕಾಗೋದು. ಅಯ್ಯೋ ಅವ ಅಣ್ಣನಾಕು ಏನಾರ ಕೇಳಿದ್ರೆ ಒಳ್ಳೆ ಹಿಂಗ ಆಡ್ತಾರೆ ಅಂತ ಅನ್ನಿಸ್ಕೋಬೇಕಾ? ಅವೆಲ್ಲ ಇಲ್ಲ ಅಣ್ಣ, ಇಂಥದ್ದು ಬೇಕು ಕಣ ಅಂತಾರೆ, ಅಂಥದ್ದು ಬೇಕಾ ಸರಿ ಬಿಡೋಣ ತಂದು ಕೊಡ್ತೀವಿ ಅಂತಾರೆ. ಅವೆಲ್ಲ ಏನು ತೊಂದರೆ ಇಲ್ಲ. ಹಾಗೆ ಕೆಳಗಡೆ ಮನೆಯವ್ರದ್ದು ಟ್ಯಾಂಕ್ಗಳನ್ನ ಇಲ್ಲಿ ಈಗ ಸದ್ಯಕ್ಕೆ ಇಟ್ಟಿರುವಂಥದ್ದು. ಮೇಲ್ಗಡೆ ಟ್ಯಾಂಕ್ ರೂಮ್ನ ಕೂರಿಸಿ ಮೇಲೆ ಸ್ಟೆಪ್, ಇನ್ನೊಂದು ಸ್ಟೆಪ್ ಬರುತ್ತಲ್ಲ ದಾರಿಸಿ ಮೇಲೆ ಕೂರಿಸ್ಕೊಡ್ಬೇಕು. ಈಗ ಸದ್ಯಕ್ಕೆ ಅವ್ರಿಗೆ ಅವಶ್ಯಕತೆಗೆ ನೀರು ಬೇಕಲ್ವ, ಹಂಗಾಗಿ ಟ್ಯಾಂಕ್ನ ಇಲ್ಲಿ ಇಟ್ಬಿಟ್ಟು ಕಲೆಕ್ಷನ್ ಕೊಟ್ಟವ್ರೆ. ಅಣ್ಣ ಮೇಲೆ ಸ್ಟೆಪ್ ಹತ್ಬೋದಾ ಅದನ್ನ ನಾನು ಆ ಸ್ಟೆಪ್ ಹತ್ಬೋದಾ? ಬಿಕ್ಕಿದೋಗ್ಬಿಟ್ಟತ್ತು ಅಂತ ಏನಿಲ್ಲ. ಅಯ್ಯೋ ಇಷ್ಟೇ ಫ್ಯಾಮ್ ಹೇಳಿದ್ನಲ್ಲ, ಒಂದು ರೌಂಡ್ ಪೂರ್ತಿ ನಾವು ಇದೇ ಥರ ಸ್ಪೇಸ್ನ ಕೊಟ್ಟಿರೋದು. ಇಲ್ಲಿ ಪೈಪ್ಲೈನ್ಸ್ ಬರುತ್ತೆ ಈ ರೀತಿನಲ್ಲಿ ಪೂರ್ತಿ. ಅವ್ರಿಗೂ ಓಡಾಡೋದಕ್ಕೆಲ್ಲ ಸ್ವಲ್ಪ ಅನುಕೂಲ ಆಗಬೇಕು ಅಂತ ನಾವು ಗೋಡೆನೂ ಅಷ್ಟೇ ತುಂಬ ಹೈಟಾಗಿ ಏರಿಸಿರ್ತೀವಿ. ಈಗ ಅಕಸ್ಮಾತ್ ಫ್ಯಾಮಿಲಿ ಬರ್ತಾರೆ, ಮಕ್ಕಳು ಇರ್ತವೆ, ಅವ್ರಿಗೂ ಕೂಡ ನೋಡಿ ದೊಡ್ಡವರೇ ನಿಂತ್ಕೊಂಡ್ರೂ ನಮಗೇ ಅರ್ಥನೂ ಬರಲ್ಲ. ಅಷ್ಟರ ಮೆಟ್ಗೂ ಅರ್ಥಕ್ಕೂ ಜಾಸ್ತಿ ಬರುತ್ತೆ. ಅಷ್ಟರ ಮೆಟ್ಗೂ ಮೇಲೆ ಗೋಡೆನೂ ಕೂಡ ಕೊಡಿಸಿರೋದು. ಎಸ್, ಇಲ್ಲಿ ಬಂದು ಮೇಲ್ಗಡೆ ತಾರಸಿಗೆ ಇನ್ನೊಂದು ರೌಂಡು ಸ್ಟೆಪ್ಸ್ನ ಕೊಟ್ಟಿರೋದು. ಇನ್ನೂ ಆ ಕಡೆನೂ ಬರುತ್ತೆ, ಅದು ತಾರಸಿ ಆದಮೇಲೆ ಬರುತ್ತೆ. ಇವಾಗ ಇಷ್ಟು ಹೊತ್ತಕ್ಕೆ ಆಯಿತಾ, ಹೇಳಿದ್ನಲ್ಲ ಇಷ್ಟು. ಮತ್ತು ಏನು ಬರುತ್ತೆ ಅಂದರೆ ಇದ್ರ ಮೇಲೆ ಇನ್ನೂ ಸ್ವಲ್ಪ ಗೋಡೆ ಬಂದು ಅದ್ರ ಮೇಲೆ ತಾರಸಿ ಬರುತ್ತೆ. ಹಂಗಾಗಿ ಈ ಲೈನಿಂದ ಒಂದು ಸ್ಟೆಪ್ ಬಂದೈತೆ, ಮತ್ತು ಹಿಂಗೆ ಕ್ರಾಸ್ ತಗೊಂಡು ಈ ಲೈನಲ್ಲಿ ಒಂದು ಸ್ಟೆಪ್ ಹೋಗುತ್ತೆ, ಅದ್ರ ಮೇಲೆ ತಾರಸಿ ಬರುತ್ತೆ. ಕಾಣಿಸ್ತೈತಲ್ವಾ? ಇಲ್ಲಿ ಸ್ಟೆಪ್ಸ್ ಬಂದಿತ್ತಲ್ಲ, ಹಿಂಗೆ ಟರ್ನ್ ತಗೊಂಡು ಇಲ್ಲಿ ಸ್ಟೆಪ್ ಕೊಡೋದು. ಭಯ ಐತೈತೆ ಮೇಲ್ಗಡೆಯಿಂದ ನೋಡೋಕ್ಕೆ, ಹಿಂಗೆ ಕಾಣಿಸ್ತೈತೆ ನೋಡಿ. ಈ ರೀತಿನಲ್ಲಿ ಬರುತ್ತೆ. ಇವಾಗ ಇದು ಕಂಪ್ಲೀಟಾಗಿ ಸಜ್ಜಾ ಏನು ಕೊಟ್ಟೈತೆ ಅದ್ರ ಮೇಲೆ ಈ ರೀತಿನಲ್ಲಿ ಇನ್ನೂ ಸ್ಟೆಪ್ಸ್ ಬರಬೇಕು. ಕೊಟ್ಟು ಕಂಪ್ಲೀಟ್ ಮಾಡ್ಕೋಬೇಕು. ತಾರಸಿ ಬಂದಮೇಲೆ ಗೊತ್ತಾಗುತ್ತೆ. ಸರಿ ಆಯಿತು ಮ್ಯಾಮ್, ಬನ್ನಿ ಹೋಗೋಣ. ಇನ್ನೇನಿಲ್ಲ ಫ್ಯಾಮ್, ಇಷ್ಟು ಇವಾಗ ಸದ್ಯಕ್ಕೆ ಬಂದಿರುವಂಥ ಕೆಲಸ. ಇನ್ನು ಮಿಕ್ಕಿದ್ದು ನಾನು ಮೇ ಬಿ ಇನ್ನೂ ತಾರಸಿ ಆಗೋ ತನಕ ಕೈ ಕಡೆ ಬರಲ್ಲ. ಇನ್ನೇನಾಯಿದ್ರು ಫೈನಲ್ ನಿಮಗೆ ತಾರಸಿ ಆದಮೇಲೆ ಕರ್ಕೊಂಡು ಬಂದು ತೋರಿಸ್ತೀನಿ. ಪ್ಲಾಸ್ಕ್ ಕೊಡ್ತಾರೆ, ಪ್ಲಾಸ್ಕ್ ಕೊಟ್ಟರೆ ಇಸ್ಕೊಂಡೋಗೋಣ. ಇಲ್ಲೇ ಫ್ರೆಂಡ್ಸ್ ಬರೋಕ್ಕೆ ಭಯ ಆಗೋದು ನೋಡಿ. ಮಾಮೂಲಿ ಇದು ಕೊಟ್ಟವ್ರಲ್ವಾ ಮೆಟ್ಲು ಕಟ್ಟೋಕ್ಕೆ, ಬಿದ್ದುಬಿಟ್ರೆ ಅಂತ ಭಯ ನನಗೆ. ಹೋಗಬೇಕು. ಹಾಗೆ ಅಲ್ಲಿಂದ ಬಂದವಳೇನೆ ಮಧ್ಯಾಹ್ನಕ್ಕೆ ಅಡುಗೆಗೆ ರೆಡಿ ಮಾಡಬೇಕಿತ್ತು. ಇನ್ನು ಸ್ವಲ್ಪ ತೊಗರಿಕಾಯಿ ಇತ್ತಲ್ಲ, ಅದನ್ನೆಲ್ಲ ಬಿಡಿಸಿ ಬೀನ್ಸು, ಆಲೂಗಡ್ಡೆ ಮತ್ತು ತೊಗರಿಕಾಳು ಹಾಕಿ ಸಾಂಬಾರನ್ನ ಮಾಡಿ ರೈಸ್ನ ಮಾಡಿ ಮುಗಿಸು ಅಷ್ಟರಲ್ಲಿ ಕೆಲಸದವ್ರು ಒಂದೇ ಬಿಟ್ಟರು. ಅವ್ರಿಗೂ ಕೂಡ ಊಟನ ಹಾಕ್ಕೊಟ್ಟೆ. ಅವ್ರಿಗೆ ಊಟ ಹಾಕ್ಕೊಟ್ಟಾದಮೇಲೆ ಇನ್ನು ಇವತ್ತು ಆಗಲೇ ಹೇಳಿದ್ನಲ್ಲ, ಫ್ರೈಡೇ ಇನ್ನು ವಾರ ಮಾಡಿಲ್ಲ, ಸಂಜೆಗೆ ಮಾಡೋಣ ಅಂತ ಅಂತೇಳಿ ಅವ್ರಿಗೆ ಊಟ ಹಾಕಿ ಅವ್ರು ಊಟ ಮಾಡಿಕೊಂಡು ಹೋದ್ಮೇಲೆ ಮಧ್ಯಾಹ್ನ ಆಗಿತ್ತು. ನಾವು ಕೂಡ ಊಟ ಮಾಡ್ಕೊಂಡ್ವಿ. ನಾವೆಲ್ಲರೂ ಊಟ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದು ಕಸ ಎಲ್ಲ ಗುಡಿಸಿ ಮನೆ ಮಾಪ್ ಮಾಡಿ ಕಿಚನ್ ಕಂಪ್ಲೀಟಾಗಿ ಕಿಚನ್ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತು ನೈಟು ಅಡುಗೆ ಎಲ್ಲ ಮಾಡಿ ಎಲ್ಲನೂ ಮುಗಿಸುವಷ್ಟರಲ್ಲಿ
ತುಂಬ ಅಂದರೆ ತುಂಬಾ ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ ಸ್ವಲ್ಪ ಹೊರಗಡೆ ಹೋಗಬೇಕು ಅಂತ. ಎಲ್ಲಿಗೆ ಅಂತ ಅಂದರೆ ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ನನ್ನ ದೊಡ್ಡ ಮಗನ ಹಾಸ್ಟೆಲಲ್ಲಿ ಆ್ಯನಿವಲ್ ಡೇ ಫಂಕ್ಷನ್ ಇದೆ ಶನಿವಾರ. ಅವನು ಆ್ಯನಿವಲ್ ಡೇ ಮುಗಿಸ್ಕೊಂಡು ಅವನನ್ನು ಕರ್ಕೊಂಡು ಬರಬೇಕು. ಹಂಗಾಗಿ ನನಗೆ ಕೆಲಸದ ಇದರಲ್ಲಿ ಬ್ಯುಸಿನಲ್ಲಿ ವೀಡಿಯೋಗಳು ಮಾಡ್ಕೊಳ್ಳೋದನ್ನೇ ಮರ್ತ್ಕೊಂಡೆ. ಇನ್ನು ಯಾವುದೇ ಥರದ ವೀಡಿಯೋನು ಕಂಟಿನ್ಯೂ ಮಾಡಲಿಲ್ಲ. ಸೊ ಹಂಗಾಗಿ ಈಗ ನೋಡ್ತಿದ್ದೀರಲ್ಲ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ಮತ್ತು ನೈಟ್ ಅಡುಗೆ ಎಲ್ಲ ಮಾಡಿ ಊಟ ಮಾಡಿಕೊಂಡು ಒಂದು ನೈಟು 10:55 ಅಂದರೆ 11 ಅಂದ್ಕೊಳ್ಳಿ. 11ಗೆ ನನಗೆ ಬಸ್ ಇದ್ದಿದ್ದು. ಸ್ಲೀಪಿಂಗ್ ಕೋಚು ದುರ್ಗಾಂಬ ಮಾಡ್ಕೊಂಡಿದ್ವಿ. ನೈಟು ಬಸ್ ಹತ್ತಿದ್ರೆ ಕರೆಕ್ಟಾಗಿ ಬೆಳಗ್ಗೆ ಮಾರ್ನಿಂಗಿಗೆ ಹೋಗಿ ಸ್ಕೂಲ್ಗೆ ತಲುಪೋ ಹಂಗಾಗಿ ನಾನು ಮತ್ತು ನನ್ನ ಚಿಕ್ಕ ಮಗ ಇಬ್ಬರೂ ಹೋಗ್ತಾಯಿದ್ವಿ. ಇದು ಸದ್ಯಕ್ಕೆ ಇದಾಗಿತ್ತು ಇವತ್ತಿನ ಒಂದು ಕಂಪ್ಲೀಟ್ ವೀಡಿಯೋ. ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಲವ್ ಯು ಆಲ್.